ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧದ ಬಿಸಿ ಭಾರತಕ್ಕೂ ತಲುಪೈತಿ. LPG ಗ್ಯಾಸ್ ಸಿಲಿಂಡರ್, ಪೆಟ್ರೋಲ್, ಡೀಸೆಲ್ ಇದ್ರ ಮೇಲೆಲ್ಲಾನು ಕೂಡ ಸ್ವಲ್ಪ ರೇಟ್ ಹೆಚ್ಚಾಗೈತಿ. ಕೆಲವೊಂದು ಕಡೆ ಅದು ಸಿಗಾಕತ್ತಿಲ್ಲ. LPG ಗ್ಯಾಸ್ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಕೊಡತೈತಿ. ಎಷ್ಟೋ ಹೋಟೆಲ್ಗಳ ಬಂದಾಗ್ಯಾವ. ಅಡ್ಗಿ ಮನಿ ತನಕ ಯುದ್ಧದ ಬಿಸಿ ಮುಟ್ಟೈತಿ. ಅಷ್ಟೇ ಅಲ್ರಿ, ಈ ಗ್ಯಾಸ್ ಸಿಗವಲ್ತು ಅಂತ ಕಾಂಗ್ರೆಸ್ ಕೂಡ ಕಿಡಿಕಾರತೈತಿ. ಆದ್ರ ಗದಗೊಳಗ ಕಾಂಗ್ರೆಸ್ ನಾಯಕರ ಒಬ್ಬರ ಸಮಾರಂಭದಾಗ ಬರೋಬ್ಬರಿ 12 ವಾಣಿಜ್ಯ ಗ್ಯಾಸ್ ಪತ್ತೆ ಆಗ್ಯಾವ. ಮಂದಿ ಎಲ್ಲ ಗ್ಯಾಸ್ ಇಲ್ಲ ಅಂತ ಬಡ್ಕೊಳಕತ್ತ ಟೈಮ್ ಒಳಗ ಅಲ್ಲಿ ಗ್ಯಾಸ್ ಹೆಂಗ್ ಬಂದು? ಸ್ವತಃ ಕಾಂಗ್ರೆಸ್ ಅವರೇ ಪ್ರೊಟೆಸ್ಟ್ ಮಾಡಿದ್ರು, ಬೀದಿಗಿಳಿದು. ಇದಷ್ಟೇ ಅಲ್ರಿ, ಸ್ವತಃ ಪ್ರಿಯಾಂಕ್ ಖರ್ಗೆ ಅವರನ್ನ ಗ್ಯಾಸ್ ಸಿಗಾಕತ್ತಿಲ್ಲ, ಭಾರತದಾಗ ಏನೆಲ್ಲ ಕಷ್ಟ ಬರಾಕತ್ತೈತಿ, ಮೋದಿ ರೀಲ್ಸ್ ಮಾಡ್ಕೋತ ಕುಂತಾರೇನು? ರೀಲ್ಸ್ ಮಾಡೋದು ಬಿಟ್ಟು ಬೇರೆ ಏನು ಮಾಡುವಲ್ರೇನು? ಮನ್ ಕಿ ಬಾತ್ ಒಳಗ ಮಾತಾಡ್ತಾರ, ಇಲ್ಲಿ ಮಾತಾಡಕ್ ಹೇಳ್ರಿ, ಇದಕ್ಕ ಸರಿಯಾದ ಕ್ರಮ ತಗೊಳಕ್ ಹೇಳ್ರಿ ಅಂತ ಹೇಳಿದ್ರು. ಮಾಡಕ್ಕಿರೋದ ಮನ್ ಕಿ ಬಾತ್ ಹೇಳಕ್ಕಿರೋದ? ಫಸ್ಟಿಗೆ ಏನು ಆತಂಕ ಪಬ್ಲಿಕ್ನಲ್ಲಿದೆ, ವಾಣಿಜ್ಯ ವಲಯದಲ್ಲಿದೆ, ಅದನ್ನು ಫಸ್ಟ್ ಸ್ಪಷ್ಟವಾಗಿ ಪರಿಹಾರ ನೀಡಬೇಕು. ನೀವು ಪ್ರಾಬ್ಲಮನ್ನು ಅಕ್ನಾಲೇಜೇ ಮಾಡೋಕ್ಕೆ ತಯಾರಿಲ್ಲ ಅಲ್ಲ, ಅದನ್ನು ಕಾಂಗ್ರೆಸ್ ಮೇಲೆ ಗೂಬೆ ಕುಡಿಸ್ತಾ ಇದ್ದೀರ ಅಂತಲ್ಲ, ನಾಚಿಕೆ ಬರಬೇಕು. ಪ್ರಹ್ಲಾದ್ ಜೋಶಿ ಅವರು ಯೂನಿಯನ್ ಮಿನಿಸ್ಟರು, LPG ಸಮಸ್ಯೆ ಸಾಮಾನ್ಯ ಜನರಿಗೆ ಇದೆ ಅಂದರೆ ಇಲ್ಲ, LPG ಸಮಸ್ಯೆ ಇಲ್ಲ, LOC ಸಮಸ್ಯೆ ಇದೆ ಕಾಂಗ್ರೆಸ್ಸಿಗೆ ಅಂದರೆ ಇಲ್ಲ. ಇಂಥ ಉಡಾಫೆ ಉತ್ತರ ಕೊಡೋದು. ಡಿಮಾನಿಟೈಸೇಷನ್ ಆಗಲಿ, ನಿಮ್ಮ ಕರೋನಾ ಸಂದರ್ಭದಲ್ಲಿ ಇರ್ಬೋದು, ಅಥವಾ ಇವಾಗ ಯಾವಾಗಲೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆದಾಗ BJP ಅವರಿಗೆ ಹಾಸ್ಯನೇ ಕಂಡು ಬಂದಿದ್ದು. ಅವರ ನೋವು ನೋಡಿಲ್ಲ ಯಾವತ್ತು. ಇದೆ ಅಂತಾನೆ ಒಪ್ಕೊಳಕ್ ತಯಾರಿಲ್ಲ ಅಲ್ಲ BJP ಅವರು. ಈ ಪ್ರಧಾನಮಂತ್ರಿಯವರು ಅಮಿತ್ ಶಾ ಅವರು ಎಲ್ಲಿದ್ದಾರೆ ಸರ್? ಎಲ್ಲೆಲ್ಲಿ ಚುನಾವಣೆ ನಡೀತಾ ಇದೆ ಅಲ್ಲಿ ಉದ್ರಿ ಭಾಷಣ ಮಾಡ್ತಾ ಇದ್ದಾರೆ. ಇದಕ್ಕೆ ಪರಿಹಾರ ಯಾರು ಕೊಂಡ್ಕೋಬೇಕು? ಭಾಷಣದ ಮುಖಾಂತರ ಜನರು ಹೊಟ್ಟೆ ತುಂಬುತ್ತಾ? ಇದು ಎಲ್ಲ ವಲಯದಲ್ಲೂ ಆಗ್ತಾ ಇದೆ. ಆಟೋದವ್ರಿಗೂ ಪ್ರಾಬ್ಲಮ್ ಇದೆ, ರೆಸ್ಟೋರೆಂಟ್ಸ್ ಅವರಿಗೆ ಪ್ರಾಬ್ಲಮ್ ಆಗ್ತಾ ಇದೆ, ಸಣ್ಣ ಪುಟ್ಟ ವ್ಯಾಪಾರ ಮಾಡಿದವ್ರಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ನೋಡಿ, ಈಗ ಮುಂದೆ ರೈತರಿಗೂ ಪ್ರಾಬ್ಲಮ್ ಆಗುತ್ತೆ. ಫರ್ಟಿಲೈಸರ್ ಪ್ರಾಬ್ಲಮ್ ಈಗಾಗಲೇ ಸ್ಟಾರ್ಟ್ ಆಗ್ತಾ ಇದೆ. ಪ್ರಧಾನಮಂತ್ರಿಗಳು ಬರೀ ರೀಲ್ ಮಾಡಕ್ಕಿರ. ಕಾಂಗ್ರೆಸ್ನ ನಾಯಕ HK ಪಾಟೀಲ್ ಅವರ ಒಂದು ಕಾರ್ಯಕ್ರಮದಾಗ 12 ವಾಣಿಜ್ಯ ಸಿಲಿಂಡರ್ಗಳು ಸಿಕ್ಕಾವ. ಮಂದಿಗೆ ಮನೆ ಒಳಗೆ ಬಳಸೋ ಕಾಮನ್ ಸಿಲಿಂಡರ್ ಸಿಗುವಲು, ಅಲ್ಲಿ 12 ವಾಣಿಜ್ಯ ಸಿಲಿಂಡರ್ ಸಿಕ್ಕಾವ. ದಿವಂಗತ KH ಪಾಟೀಲ್ ಅವರ 111ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಮಾಡಿದ್ರು ಗದಗೊಳಗ, ಕಾಟನ್ ಸೇಲ್ ಸೊಸೈಟಿ ಹತ್ತಿಕ. ಅಲ್ಲಿ ಬರೋಬ್ಬರಿ 10,000 ಮಂದಿಗೆ ಉಪಹಾರ, ಊಟದ ವ್ಯವಸ್ಥೆ ಮಾಡಿದ್ರು. ಅಲ್ಲೇ ನೋಡ್ರಿ, 12 ಕಮರ್ಷಿಯಲ್ ಸಿಲಿಂಡರು ದಿಢೀರ್ ಪ್ರತ್ಯಕ್ಷ ಆಗಿದ್ದು. ಬ್ಯಾರೆ ಎಲ್ಲ ಕಡೆ ಸಮಸ್ಯೆ ಇದ್ರ ಸಚಿವರಿಗೆ ಅಂತ 12 ವಾಣಿಜ್ಯ ಸಿಲಿಂಡರ್ ಎಲ್ಲಿಂದ ಬಂದು? ಮಂದಿಗೆ ಗ್ಯಾಸ್ ಸಿಗಾಕತ್ತಿಲ್ಲ, ಸಪ್ಲೈ ಆಗಾಕತ್ತಿಲ್ಲ, ದಿನನಿತ್ಯ ಊಟ ಇತಿಮಿತಿ ಒಳಗೆ ಮಾಡಕತ್ತಾರ. ಇಲ್ಲಿ ದಿಢೀರಂತ 12 ಗ್ಯಾಸ್ ಸಿಕ್ಕು ಅಂದ್ರ ಗ್ಯಾಸ್ ಸಿಗೋರ್ಗಷ್ಟ ಸಿಗಾಕತ್ತಾವ. ಮಂದಿಗೆಲ್ಲ ತ್ಯಾಪಿ ಹಾಕಾಕತ್ತಾರ, ಗ್ಯಾಸ್ ಇಲ್ಲ, ಗ್ಯಾಸ್ ಸಿಗಾಕತ್ತಿಲ್ಲ, ಬುಕ್ ಆಗತ್ತಿಲ್ಲ, ಸ್ಟಾಕ್ ಇಲ್ಲ. ಇದೆಲ್ಲ ಸುಳ್ಳೇನ್ರಿ ಹಂಗಂದ್ರ? ಇಲ್ಲಿ ನೋಡ್ರಿ, ದೃಶ್ಯದಾಗ ನೀವ ನೋಡಕತ್ತೀರಿ, ಗ್ಯಾಸ್ ಕಾಣಕತ್ತಾವ, ಅಡ್ಗಿ ಮಾಡಾಕತ್ತಿರೋ ಹೆಣ್ಮಕ್ಳು ಕಾಣಕತ್ತಾರ, ರೊಟ್ಟಿ ಚಪಾತಿ ಏನೇನೆಲ್ಲ ಮಾಡಾಕತ್ತಾರ, ಪಲ್ಯ ಮಾಡಾಕತ್ತಾರ, ಉಪಹಾರ ಮತ್ತು ಊಟ ಜೊತೆಗೆ ಮಾಡಾಕತ್ತಾರಂದ್ರ ಗ್ಯಾಸ್ ಇವ್ರಿಗೆ ಭರ್ಪೂರ್ ಹರಿದು ಬರತೈತಿ. ಎಲ್ಲಿದು ಬರತೈತಿ? ಕಾಂಗ್ರೆಸ್ ನಾಯಕರೇ ಸ್ವತಃ ಪ್ರೊಟೆಸ್ಟ್ ಮಾಡ್ತಾರ. ಕಾಂಗ್ರೆಸ್ ನಾಯಕರಿಗೆ ಗ್ಯಾಸ್ ಸಿಗಾಕತ್ತೈತಿ. ಹಂಗಾದ್ರ ಗ್ಯಾಸ್ ಸಿಕ್ಕರೂ ಕೂಡ ಪ್ರೊಟೆಸ್ಟ್ ಮಾಡಿ ಏನು ಪ್ರೂವ್ ಮಾಡಕ್ ಹೊಂಟಾರ? ಈ ಒಂದು ಕಾರ್ಯಕ್ರಮಕ್ಕೆ KJ ಜಾರ್ಜ್, ದಿನೇಶ್ ಗುಂಡೂರಾವ್, ಈಶ್ವರ್ ಖಂಡ್ರೆ, HK ಪಾಟೀಲ್ ಭಾಗಿಯಾಗಿದ್ರು. 20,000ಕ್ಕಿಂತ ಹೆಚ್ಚು ಮಂದಿಗೆ ಇಲ್ಲಿ ಊಟದ ವ್ಯವಸ್ಥೆ ಇತ್ತು. ಸಾಕಷ್ಟು ಪ್ರಮಾಣದಾಗ ಮಂದಿ ಹರಿದು ಬಂದಿದ್ರು ಈ ಕಾರ್ಯಕ್ರಮಕ್ಕೆ. ಇಷ್ಟು ಮಂದಿಗೆಲ್ಲ ಊಟದ ವ್ಯವಸ್ಥೆ ಇದೇ 12 ಕಮರ್ಷಿಯಲ್ ಗ್ಯಾಸ್ ಇಂದ ಆಗಿತ್ತು. ಹಂಗಂದ್ರ ಈಗ ಯಾವ್ದನ್ನ ಖರೆ ಅಂತ ನಂಬಬೇಕು? ನಿಜವಾಗ್ಲೂ ಗ್ಯಾಸ್ ಅಭಾವ ಐತಿ, ಒಪ್ಕೊಳ್ಳೋನು. ಎಷ್ಟೋ ಹೋಟೆಲ್ಗಳು ಬಂದಾಗ್ಯಾವ, ಒಪ್ಕೊಳ್ಳೋನು. ಆದ್ರ ಸಚಿವರಿಗೆ ಅಂದ ತಕ್ಷಣ ಇಲ್ಲದೇ ಇರೋ ಗ್ಯಾಸ್ಗಳು ಎಲ್ಲಿಂದ ಬಂದು? ಇರಾನ್ ಯುದ್ಧ ಇನ್ನ ನಡೆದೈತಿ, ಹಂಗಂದ್ರೆ ಇವ್ರಿಗೆ ಎಲ್ಲಿದು ಸಿಕ್ತು? ಬೇಕಾದವ್ರಿಗೆ ಸ್ಟಾಕ್ ಮಾಡಿ ಇಟ್ಕೊಂಡಾರಂತ ಅನ್ಕೋಬೇಕು, ಅಥವಾ ಸುಳ್ಳು ಆರೋಪಗಳನ್ನ ಮಾಡಿ ಜನರೊಳಗ ಭಯ ಹುಟ್ಟಿಸೋ ಕೆಲಸ ಮಾಡಾಕತ್ತವ್ರು ಅಂತ ಅನ್ಕೋಬೇಕು? ನಮ್ಮ ಗದಗ್ ರಿಪೋರ್ಟರ್ ರುದ್ರಗೌಡ ಪಾಟೀಲ್ ಈ ವಿಡಿಯೋಗಳನ್ನ, ಈ ಸುದ್ದಿಯನ್ನ ನಮಗೆ ತಲುಪಿಸಿದ್ರು. ಆ ಸುದ್ದಿಯನ್ನ ನಾವು ನಿಮಗೆ ತಲುಪಿಸಿವಿ. ಈಗ ಗ್ಯಾಸ್ ಇಲ್ಲ, LPG ಇಲ್ಲ, ಹಂಗಾತು ಹಿಂಗಾತು ಅಂತ ಗಾಬರಿ ಬೀಳೋದನ್ನ ಬಿಟ್ಟು ಸ್ಟಾಕ್ ಐತಿ, ನಿಮಗೆಲ್ಲ ತಲುಪ್ತೈತಿ ಅಂತ
ಕೇಂದ್ರ ಸರ್ಕಾರ ಹೇಳಾಕತ್ತಿರೋದನ್ನ ಕೇಳ್ರಿ. ವಾಣಿಜ್ಯ ಗ್ಯಾಸ್ ನಿಮ್ಗೆ ತಲುಪಾಕತ್ತಿಲ್ಲ, ಹೌದು, ಅದು ಈಗಾಗಲೇ ಹಡಗುಗಳ ಮೂಲಕ ಬರಾಕತ್ತೈತಿ ಅನ್ನೋ ವರದಿಗಳು ಬಂದಾವ. ಸೊ ದೊಡ್ಡ ದೊಡ್ಡ ಮಂದಿಗೆ ಗ್ಯಾಸ್ಗಳು ಸಿಗಾಕತ್ತೈತ್ರಿ, ಅವ್ರು ನಿಮ್ಮನ್ನ ಹೆದರ್ಸೋ ಕೆಲಸ ಮಾಡಾಕತ್ತಾರ ಅನ್ನೋದನ್ನ ಮರಿಬೇಡ್ರಿ. ಹಿಂಗಾಗಿ ಆ ಕಡೆ ಈ ಕಡೆ ಮಾತಿಗೆ ತಲೆ ಕೆಡ್ಸ್ಕೋಬೇಡ್ರಿ. ಕೇಂದ್ರ ಸರ್ಕಾರ ಹೇಳಿದ ಮಾತು ಗ್ಯಾಸ್ ನಿಮ್ಮ ಮನೆಗೆ ತಲುಪ್ತೈತಿ ಅನ್ನೋದನ್ನ ಮನಸ್ಸೊಳಗಿಟ್ಕೊಡ್ರಿ, ತಲೆಯೊಳಗಿಟ್ಕೊಡ್ರಿ.